ನಮಸ್ತೆ. ನಮಸ್ತೆ. ಓವರಾಲ್ ಇವಾಗ 9 ದಿನದಿಂದ ನಂದಿನಿ ಲೆವೆಟಲ್ಲಿ ನಂದಿನಿ ಉತ್ಸವ ಹಾಗೂ ನವರಾತ್ರಿ ಉತ್ಸವ ಅಂತ ಹೇಳಿ ಮಾಡ್ತಾ ಇದ್ದೀರಾ ಕೆ ವಿ ರಾಜೇಂದ್ರಕುಮಾರ್ ನಿಮ್ಮ ತಂದೆಯವರಾದಂಥ ನೇತೃತ್ವದಲ್ಲಿ. ಸೊ ಹೇಗೆ ನಡೀತಾ ಇದೆ ಕಾರ್ಯಕ್ರಮ? ಸೊ ನಿಮ್ಮ ಅನಿಸಿಕೆ ಏನು? 9 ದಿನದಿಂದ ಯಾವ ರೀತಿಯೆಲ್ಲ ಕಾರ್ಯಕ್ರಮಗಳನ್ನ ಮಾಡಿದ್ದೀರಾ ಅಂತ ಹೇಳಿ ಒಂದೆರಡು ಮಾತನ್ನು ಹೇಳಿ. ತುಂಬ ಚೆನ್ನಾಗಿ ಬರ್ತಾ ಇದೆ. ಇವತ್ತು ಕೊನೆ ದಿನ, ಇವತ್ತು ಪ್ರೊಸೆಷನ್ ನಡೀತಾ ಇದೆ. ಇನ್ನೇನು ಕೊನೆ ಹಂತಕ್ಕೆ ಬಂದಿದ್ದೀವಿ. ಈ ಸಲ 10 ದಿನ ಬಂದಿದೆ, 11 ದಿನ ಬಂದಿದೆ ನವರಾತ್ರಿ ಉತ್ಸವ. ಅದರಲ್ಲಿ 9 ದಿನ ಪ್ರೋಗ್ರಾಮ್ ಮಾಡಿದ್ದೀವಿ, ಕೊನೆ ದಿನ ಪ್ರೊಸೆಷನ್ ಮಾಡಿದ್ದೀವಿ. ಹತ್ತತ್ರ ಡೈಲಿ ಒಂದು 5,000 ಜನ ಸೇರಿದ್ದಾರೆ ಕಾರ್ಯಕ್ರಮಕ್ಕೆ. ಮತ್ತು ಕೊನೆ ದಿನ ಒಂದು 10,000 ಜನ ಊಟಕ್ಕೆ ಸೇರಿದ್ದಾರೆ, ಅನ್ನ ಪ್ರಸಾದಕ್ಕೆ. ತುಂಬ ಖುಷಿಯಾಗುತ್ತೆ. ಇಷ್ಟೊಂದು ಜನ ಬಂದು ಇಷ್ಟೊಂದು ಸ್ಪಂದಿಸಿ ಇಷ್ಟು ಜೋರಾಗಿ ನಡೀತಾ ಇದೆ ಕಾರ್ಯಕ್ರಮ. ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನ ಕೋರಲು ಇಚ್ಛಿಸುತ್ತೇನೆ. ಎಲ್ಲ 10 ದಿನವೂ ಎಷ್ಟು 11 ಗಂಟೆ ಆಗಲಿ 12 ಗಂಟೆ ಆಗಲಿ ನಮ್ಮ ಆ್ಯಂಕರ್ ಟೀಮ್ ಆಗಿರ್ಬೋದು, ನಮ್ಮ MC ಟೀಮ್ ಆಗಿರ್ಬೋದು, ನಮ್ಮ ಆಡಿಯನ್ಸ್ ಆಗಿರ್ಬೋದು, ನಮ್ಮ ಕಾರ್ಯಕರ್ತ ಆಗಿರ್ಬೋದು, ಎಲ್ಲರೂ ನಮ್ಮ ಸೌಂಡ್ ಸಿಸ್ಟಮು, ಟೆಕ್ನಿಕಲ್ ಟೀಮು ಎಲ್ಲರೂ ಸತತ 10 ದಿನವೂ ನಮ್ಮ ಜೊತೆಗೇ ಇದ್ದಾರೆ. ಇವತ್ತು ಅಷ್ಟೇ ಪ್ರೊಸೆಷನ್ ಇವಾಗ ಆಲ್ಮೋಸ್ಟ್ ನೀವು ನೋಡ್ಬೋದು 11:30 ಆಗಿದೆ ಟೈಮು, 10:30 ಆಗಿದೆ ಟೈಮು. ಆದರೂ ಎಲ್ಲರೂ ಇಷ್ಟು ಕ್ರೌಡ್ ಸೇರಿದ್ದಾರೆ. ತುಂಬ ಖುಷಿಯಾಗುತ್ತೆ. ಎಲ್ಲರೂ ಇನ್ನೂ ಕೊನೆ ತನಕನೂ ಇರ್ತಾರೆ. ದೇವರ ಇನ್ನೇನು ವಿಸರ್ಜನೆ ಮಾಡ್ತೀವಿ ಅಲ್ಲಿ ಕೊನೆ ತನಕನೂ ಈ ಟೀಮ್ ನೀವು ಏನು ನೋಡ್ತಾ ಇದ್ದೀರಾ ಎಲ್ಲರೂ ನಮ್ಮ ಜೊತೆನೇ ಇರ್ತಾರೆ. ತುಂಬ ಖುಷಿಯಾಗುತ್ತೆ ಇದನ್ನು ನೋಡೋಕ್ಕೆ. ತಂದೆಯವರು ಇದು 1 ವರ್ಷ 2 ವರ್ಷದಿಂದ ಮಾಡ್ಕೊಂಬಂದಿರೋದಲ್ಲ, ಸತತ 24ನೇ ವರ್ಷ ಇದು ಮಾಡ್ಕೊಂಬಂದಿರೋದು. ನಮ್ಮ ಜೊತೆಗೆ ಅವಾಗ ಯಾರಿದ್ರೋ ಇವತ್ತು ಅವ್ರ ಜೊತೆಗೆ ಇದ್ದೇ ಇದ್ದಾರೆ. ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇವ್ರ ಜೊತೆ ಬರೋಕ್ಕೆ. ಬಟ್ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಏನು ಶ್ರಮ ಹಾರ್ಡ್ ವರ್ಕ್ ಅವ್ರು ಏನು ಮಾಡ್ಕೊಂಬಂದಿದ್ದೀರಾ ಹಂಗೆ ನಾವೆಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಟೀಮಿಗೆ ನಾನು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ರಾಜೇಂದ್ರ ಕುಮಾರ್ ಅವರ ಆದಿಯಲ್ಲಿ ಅವ್ರ ಮಗ ಸಂಜಯ್ ಕೂಡ ಅದೇ ದಾರಿನ ಅನುಸರಿಸ್ಕೊಂಡು ಹೋಗ್ತಾರೆ ಅಂತ ಎಲ್ಲ ಕ್ಷೇತ್ರದಲ್ಲಿ ಮಾತಾಡ್ತಾ ಇರ್ತಾರೆ. ಏನು ಹೇಳ್ತೀರಿ ರಾಜಕೀಯಗಳು? ಇಲ್ಲ, ಖಂಡಿತ ಇಲ್ಲ. ನಾನು ಏನೇ ಇದ್ದರೂ ನಮ್ಮ ತಂದೆಗೆ ಹಾರ್ಡ್ ವರ್ಕ್ ಆಗಿ ಅವ್ರಿಗೆ ಏನಿದೆ ನಾನು ಸಪೋರ್ಟ್ ಮಾಡ್ಕೊಂಡು ಹೋಗ್ತೀನಿ ಹೊರತು ರಾಜಕೀಯವಾಗಿ ನಾನು ಯಾವತ್ತೂ ಏನು ಆಸೆಯಲ್ಲಿ ಇಟ್ಕೊಂಡು ಬಂದವನಲ್ಲ. ಖಂಡಿತ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಅವ್ರು ಏನೇನು ಮಾಡ್ತಾರೋ ಅವ್ರ ಜೊತೆ ಇರ್ತೀನಿ ಹೊರತು ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇಲ್ಲಿ ಬಂದಿರೋನಲ್ಲ. ಮೇಡಮ್, ನಿಮಗೆ 9 ದಿನಗಳಿಂದ ನೀವು ಸತತವಾಗಿ ಇವಾಗ 24 ವರ್ಷದಿಂದ ಕೆ ವಿ ರಾಜೇಂದ್ರಕುಮಾರ್ ಅವರ ನೇತೃತ್ವದಲ್ಲಿ ನಂದಿನಿ ಹಾಗೂ ನವರಾತ್ರಿ ಉತ್ಸವವನ್ನು ಮಾಡಿಸ್ತಾ ಇದ್ದೀರಾ. 9 ದಿನದ ಕಾರ್ಯಕ್ರಮ ಹೇಗಿತ್ತು? ನಿಮಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸ್ತೀರಾ? 10 ದಿನಗಳ ಕಾಲ ತುಂಬ ವಿಜೃಂಭಣೆಯಿಂದನೇ ನಡೆಯಿತು. ಎಲ್ಲ ಪ್ರೋಗ್ರಾಮ್ ಆಗಲಿ, ದೇವತಾ ಕಾರ್ಯಗಳಾಗಲಿ, ಹೋಮ ಪೂಜೆ, ಚಂಡಿಕಾ ಹೋಮ ಎಲ್ಲ ಇತ್ತು. ತುಂಬ ಚೆನ್ನಾಗೇ ನಡೆಯಿತು. ಇವತ್ತು ದೇವಿನ ವಿಸರ್ಜನೆ ಮಾಡ್ತಾಯಿದ್ದೀವಿ. 9 ದಿನಗಳ ಕಾಲ ನಂದಿನಿ ಉತ್ಸವ ಅಂಥೇಳಿ ಸ್ಟೇಜ್ ಕಾರ್ಯಕ್ರಮವೂ ಇತ್ತು. ಎಲ್ಲ ಸ್ಕೂಲು, ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ ಇತ್ತು. ಹಾಗೆ ಇಲ್ಲಿರುವ ಸುತ್ತಮುತ್ತ ಎಲ್ಲ ಡ್ಯಾನ್ಸ್ ಸ್ಕೂಲ್ನವರ ಪರ್ಫಾರ್ಮೆನ್ಸು ಇತ್ತು. ಸೊ ಆಮೇಲೆ ತುಂಬ ಎಲ್ಲ ಅತಿಥಿಗಳೆಲ್ಲ ಬಂದಿದ್ದರು. ಶೋಭಾ ಕರಂದ್ಲಾಜೆ ಬಂದು ಉದ್ಘಾಟನೆ ಮಾಡಿದರು, ಹೇಮಲತಾ ಗೋಪಾಲಯ್ಯನವರು ಹಾಗೂ ಶೋಭಾ ಈ ಸಲದ್ದು ಮುಖ್ಯವಾಗಿ ನಾವು ಮಹಿಳಾ ದಸರಾವನ್ನು ಮಾಡಿದ್ವಿ. ಮಹಿಳೆಯರಿಗೆ ಸ್ವಲ್ಪ ಕ್ರೀಡೆಯನ್ನು ಆಯೋಜಿಸಿದ್ವಿ. ಹಾಗೆ ಅವರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ಮಾಡಿದ್ವಿ. ಆಮೇಲೆ ಯುವ ದಸರಾವನ್ನು ಗೋಪಾಲಯ್ಯನವರ ಮಗ ಉದ್ಘಾಟನೆ ಮಾಡಿದರು. ಮತ್ತು ಹಲವಾರು ಕಾರ್ಯಕ್ರಮಗಳು ಎಲ್ಲ ಇತ್ತು. ತುಂಬ ವಿಜೃಂಭಣೆಯಿಂದ ಆಯಿತು. ಡೈಲಿ ಪೇಪರ್ನಲ್ಲೆಲ್ಲ ಬರ್ತಾಯಿತ್ತು. ಸೊ ತುಂಬ ಫೇಮಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಜನನೂ ತುಂಬಾ ಇತ್ತು. ಇವತ್ತು ಕೊನೆ ದಿನ ನಾವು ಅನ್ನದಾನ ಮಾಡಿದ್ವಿ. ಸಾವಿರಾರು ಜನ ಬಂದು ಅನ್ನಪ್ರಸಾದನ ತೊಗೊಂಡೋಗಿದ್ದಾರೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀರಾ ಅಥವಾ ಏನು ಹೇಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಇದೆಲ್ಲ ನಮ್ಮ ಕೈಯಲ್ಲಿ ಏನೂ ಇಲ್ಲ. ದೇವಿಯ ಕೃಪೆನೇ. ಅವ್ರು ನಡೆಸ್ಕೊಂಡು ಹೋಗ್ತಾ ಇರೋದು. ನಾವು ಹೆಸ್ರಿಗೆ ಮಾತ್ರ ಮುಂದೆ ಇದ್ದೀವಿ. ದೇವಿ ಎಷ್ಟು ಕಾಲ ನಡೆಸ್ಕೊಂಡು ಹೋಗ್ತಾಳೆ ಅಷ್ಟು ವರ್ಷವೂ ನಡ್ಕೊಂಡೇ ಹೋಗುತ್ತೆ. ಇದೇನು ಅಂದರೆ ಇದಾಗಲ್ಲ, ತಡೆ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. 24ನೇ ವರ್ಷ, ಮುಂದಿನ ವರ್ಷ 25ನೇ ವರ್ಷ. ಸೊ ಆ ದೇವಿಯ ಆಶೀರ್ವಾದದಿಂದ ಇನ್ನೂ ವಿಜೃಂಭಣೆಯಾಗಿ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೀವಿ. ಅದೇ ನಮ್ಮ ಈ ನಂದಿನಿ ಉತ್ಸವದ ಶೀರ್ಷಿಕೆನೇ ನಿಮ್ಮ ಪ್ರತಿಭೆ ನಮ್ಮ ವೇದಿಕೆ ಅಂತೇಳಿ. ಅದರಲ್ಲಿ ಎಲ್ಲ ಈಗ ಸ್ಕೂಲ್ ಮಕ್ಕಳ ಕಾಂಪಿಟೇಷನ್ ಇರಲಿ ಅಥವಾ ಇನ್ಯಾವುದೇ ಇರಲಿ, ಎಲ್ಲರಿಗೂ ಒಂದು ಅವರ ಪ್ರತಿಭೆನ ತೋರಿಸೋದಕ್ಕೆ ಎಲ್ಲ ರಂಗದಲ್ಲೂ ನಾವು ತೋರಿಸಿದ್ದಾರೆ. ಅಂದರೆ ಡ್ಯಾನ್ಸ್ ಆಗಲಿ, ನೃತ್ಯ ಆಗಲಿ, ಡ್ರಾಮಾ ಆಗಲಿ,
ಅಥವಾ ಇನ್ನು ಫ್ಯಾಷನ್ ಶೋ ಆಗಲಿ ಯಾವುದೇ ಇದಿದ್ರೂ ಅದರಲ್ಲಿ ಅವರ ಪ್ರತಿಭೆ ತೋರಿಸಿದಾಗ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಹೋಗಿದ್ದಾರೆ. ತುಂಬ ಖುಷಿಯಾಗುತ್ತೆ. ನಮ್ಮ ನಂದಿನಿ ಲೇಔಟಲ್ಲಿ ಮೈಸೂರು ದಸರಾ ಥರನೇ ನಡೆಯುತ್ತೆ. ನಮ್ಮದು ಒಂದು ಲೇಡೀಸ್ ಕ್ಲಬ್ ಅಂತ ಇದೆ, ಅದರಲ್ಲಿ ಒಂದು 150 ಜನ ಇದ್ದೀವಿ ನಾವು. ಡೈಲಿ ಬಂದು ಎಲ್ಲ ಲಲಿತಾ ಸಹಸ್ರನಾಮ ಎಲ್ಲ ಪಾರಾಯಣ ಮಾಡ್ತಾರೆ. ಮತ್ತು ನಮಗೆ ಇದೊಂಥರ ಮೈಸೂರು ದಸರಾ ನಾವು ಎಲ್ಲೂ ನೋಡಿಲ್ಲ, ನಾವು ಎಲ್ಲೂ ಹೋಗೋದೂ ಇಲ್ಲ. ಇದನ್ನು ಬಿಟ್ಟು 9 ದಿವಸ ಇವ್ರ ಜೊತೆಲೇ ಇರ್ತೀವಿ. ಸರ್ ಏನು ಹೇಳ್ತಾರೆ ಅದನ್ನು ಮಾಡ್ಕೊಂಡು ಇಬ್ಬರು ಏನು ಹೇಳ್ತಾರೆ ಅದನ್ನೇ ಮಾಡಿಕೊಂಡು ತುಂಬ ಚೆನ್ನಾಗಿ ನಡೀತಾ ಇದೆ. ಇದು ನೆಕ್ಸ್ಟ್ ಇಯರ್ 25ನೇ ವರ್ಷ ಆಗುತ್ತೆ. ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಲಿ. ಇವರು ಸರ್ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಗಂಡ ಹೆಂಡತಿ ಇಬ್ಬರು ಈ ಕಾರ್ಯಕ್ರಮ ಮಾಡೋದಕ್ಕೆ ಅವರಿಗೆ ತುಂಬ ದೇವರು ಆಯುಸ್ಸು ಆರೋಗ್ಯ ಕೊಡಲಿ. ಅವ್ರ ಕುಟುಂಬ ಎಲ್ಲ ಇದೇ ಥರ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಆ ದುರ್ಗಾದೇವಿಲಿ ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಪ್ಪ.